ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಬೆಂಗಳೂರು ವಕೀಲರ ಸಂಘ ಇದು ಬಿಡಲ್ಲ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗೇ ಆಗುತ್ತೆ. ಅವರು ಬಂದು ಟ್ರಯಲ್ ಫೇಸ್ ಮಾಡಿ ತಡೆಯೋದಕ್ಕೆ ನೀನು ಪೊಲೀಸು, ಆದ್ರೆ ನೀನು ಅಪರಾಧ ಮಾಡೋದಕ್ಕಾಗಲ್ಲ. ನೀನು ಅಪರಾಧ ಮಾಡಿಯೋದಕ್ಕೆ ನಿನ್ ಸಾಮರ್ಥ್ಯ ಇದೆ ಅಂತ ಮಾಡಿದ್ರೆ ನೀನು ತಪ್ಪಿತಸ್ಥನಾಗ್ತೀಯ. ನೀನು ಬಂದು ಕಾನೂನು ಕಟ್ಟಳೆ ಮೇಲೆ ನಿಲ್ಬೇಕಾಗತ್ತೆ. ನಿಂತು ತೋರಿಸ್ತೀವಿ ಇಂಥವ್ರಿಗೆ. ನೀನು ಸಾಮಾನ್ಯ ವ್ಯಕ್ತಿ. ಭಯ ಇಡಿಸಿ, ಯಾಕೆ ಭಯ ಇಡಿಸ್ತಾರೆ ಅಂತ ನಮ್ಗೆಲ್ರಿಗೂ ಗೊತ್ತು. ಭಯ ಇಡಿಸೋದು ಯಾಕೆ ಅಂತಂದ್ರೆ, ಭಯ ಇಡಿಸಿದಷ್ಟು ಇನ್ನಷ್ಟು ಅವನಿಂದ ಕೀಳುವು. ಈ ಭ್ರಷ್ಟಾಚಾರಕ್ಕೋಸ್ಕರ ಅವ್ರಿಗೆ ವಕೀಲರು ಬೇಡ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಗಿರೀಶ್ ಅನ್ನೋರು ವಕೀಲರು, ಬೆಂಗಳೂರು ವಕೀಲರ ಸಂಘ ವಕೀಲರು, ರಾಮನಗರದಲ್ಲಿ ಶುಂಡೆಕೊಪ್ಪ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ, ಕುದೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಶುಂಡೆಕೊಪ್ಪಕ್ಕೆ ಹೋಗ್ತಾ ಇರ್ತಾರೆ. ಕುದೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಹೋಗ್ತಾ ಇರ್ತಾರೆ ಗೊರೂರಲ್ಲಿ. ಈಗ ಒಂದು ದೊಡ್ಡ ಸಮಾರಂಭ ನಡೀತಾ ಇರ್ತದೆ ರೋಡ್ನಲ್ಲಿ. ಒಬ್ಬರು ಮೌನೀಶ್ ಸ್ವಾಮಿಗಳು ಅಂತ, ಮನೀಶ್ ಸ್ವಾಮಿಗಳಲ್ಲ, ಮನೀಶ್ ಗುರುಜಿ ಅಂತ ಸ್ವಾಮಿಗಳು ಹಾಕೊಂಡ್ಬಿಟ್ರೆ ಭಾಳ ಕಷ್ಟ. ಅದಕ್ಕೆ ಹಿಂದೆ ಇರುತ್ತೆ. ಕೇಳಿದ್ರು ಅವರು ಜಗ್ಗಲ್ಲ, ಕಾರ್ಗಳೆಲ್ಲ ಹೋಗ್ಬೋದು. ಒಂದು ಮದುವೆಗೋಸ್ಕರ ಅವರು ಅವ್ರ ತಂದೆ ತಾಯಿ ಜೊತೆ ಹೋಗ್ತಾರೆ. ನಿಂತಿರ್ತದೆ, ಸುಮಾರು ನಿಂತಿರುತ್ತೆ. ಎಷ್ಟೊತ್ತು ನಿಲ್ತಾರೆ? 20 ಮಿನಿಟ್ಸ್ ನಿಂತಿರುತ್ತೆ. ಹೋಗಿ ನಮ್ಮ ದೇಶದಲ್ಲಿ ಇದೊಂದು ಯೋಚನೆ ಮಾಡಿ, ಪ್ರೆಸೆನ್ಸ್ನಲ್ಲಿ ಇವ್ರಿಗೆ ಹೊಡಿತಾರೆ. ಇದು ಹೊಡೆದಾದ್ಮೇಲೆ ಏನಾಗುತ್ತೆ, ಅವ್ರ ತಂದೆ ತಾಯಿ ಬರ್ತಾರೆ, ನನ್ನ ಮಗನ ಹೊಡಿಬಿಡಿ, ಅವ್ರಿಗೂ ಹೊಡಿತಾರೆ. ಪ್ರಕಾರ ಸ್ವಾಮಿಗಳು ಸಹ ಇದರಲ್ಲಿ ಹೊಡೆಯೋದನ್ನು ನೋಡುವಾಗ ನಿಲ್ಸಲ್ಲ. ಸ್ವಾಮಿಗಳು ಹೊಡಿತಾರಲ್ಲ, ಅದು ಗೊತ್ತಿಲ್ಲ, ವಿಡಿಯೋ ನೋಡ್ಬೇಕು. ಲೆಕ್ಕ ಹಾಕಿ ಒಬ್ಬ ಪ್ರಜೆ, ಸಾಮಾನ್ಯ ಪ್ರಜೆ, ವಕೀಲನ ಮರ್ತ್ಬೇಡ, ಸಾಮಾನ್ಯ ಪ್ರಜೆ ದಯವಿಟ್ಟು ರೋಡ್ ಜಾಗ ಬಿಟ್ಕೊಡಿ ಅಂದರೆ ಅವ್ರಿಗೆ ಹೊಡೆಯುವಂಥ ಪ್ರವೃತ್ತಿ. ಇವು ನಿಜವಾಗಲೂ ಸ್ವಾಮಿಗಳ ಅಥವಾ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಮಾಜಕ್ಕೆ ಬಿತ್ತರಿಸುವಂತಹ ಮಹಾನ್ ಗಣನೀಯ ವ್ಯಕ್ತಿಗಳ, ಅಥವಾ ಅಪರಾಧದಲ್ಲಿ ಭಾಗಿಯಾಗುವಂಥ ವ್ಯಕ್ತಿಗಳ? ಸ್ವಾಮಿಗಳ ಮೇಲೆ ಈ ಮಹಾರಾಜ ಮೇಲೆ ನಾವು ಯಾವುದೇ ಕಾರಣಕ್ಕೂ ಗೌರವವನ್ನು ಅಪಮಾನ ಮಾಡುವಾಗ ನಾನು ಮಾತಾಡಲ್ಲ. ಆದರೆ ನಾವು ಕೇಳೋ ಪ್ರಶ್ನೆ ಅಂತಂದರೆ, ನಿಮ್ಮ ಜೊತೆಗಾರರು ಇವ್ರನ್ನ ವಕೀಲರು ನೋಡಿಯೋಗ, ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡಿಯೋಗ ನೀವು ಅಡ್ಡ ಬಂದ್ರಾ? ನಾಗರಿಕತೆಯ ಮೌಲ್ಯಗಳನ್ನು ಮೆರೆದ್ರಾ? ಇಲ್ಲ ಅಹಿಂಸೆಯಲ್ಲಿ ಇರೋಣಪ್ಪ, ಅವ್ರು ಏನೇ ಹೇಳಲಿ ಕೇಳೋಣ, ಸ್ವಲ್ಪ ಹೊತ್ತು ಇರುವಂತ ಹೇಳೋಣ ಅಂತ ಸಭ್ಯವಾಗಿ ಮಾತಾಡಿದ್ನ? ಇಲ್ಲ ತಾನೂ ಸೇರಿಕೊಂಡು ಇದಕ್ಕೆ ಪ್ರಚೋದನೆಯನ್ನು ನೀಡಿದ. ಇದಕ್ಕಾಗಿ ಹುಡುಗ ಹೋಗಿ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟ. ನಾನು ಅಕ್ಯೂಸ್ ಮಾಡೋದಕ್ಕೆ ಹೋದ್ರು, ನಾನು ಥಳಿಸಿದ್ದಾರೆ ಅಂತ ಸ್ವಾಮಿಗಳನ್ನ. ಸ್ವಾಮಿಗಳ ಫೋಟೋ ಇನ್ಸ್ಪೆಕ್ಟರ್ ತಲೆ ಮೇಲಿದೆ. ಮನುಷ್ಯ ನೋಡ್ತಾ ಇರೋದು ಈ ದೇಶದ ಪಿತಾಮಹದ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವ್ರ ಫೋಟೋ ಬಿಟ್ಟು ಇನ್ನೊಬ್ಬ ಗುರುಜಿ ಫೋಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಸರ್ಕಾರಿ ಕಟ್ಟಡಗಳಲ್ಲಿ ಬರ್ತಾ ಇರೋದು. ಇದು ಇನ್ಯಾಯ ಮಹಾರಾಜರದು, ಇನ್ಯಾಯ ಸ್ವಾಮಿಗಳು ಬರುತ್ತೆ ಅಂತ ನೋಡ್ಬೇಕಿದ್ದು. ಆಧ್ಯಾತ್ಮಿಕ ಪರಂಪರೆ ಅಂದ್ರೆ ಏನು ಈ ರಾಷ್ಟ್ರದಲ್ಲಿ? ಕಂಟಕ ಹೋಗ್ತಾರೆ. ಮೌಲ್ಯಗಳನ್ನ, ಆಧ್ಯಾತ್ಮಿಕ ಮೌಲ್ಯಗಳನ್ನ ಮೆರೆಯುವಂತಹ ಯಾವುದೇ ಕಾರಣವಾಗಲಿ ನಾನು ಅಹಿಂಸೆಯ ಪಥದಲ್ಲಿ ಇರ್ತೀನಿ ಅಂತ ಅನ್ನೋರನ್ನ ನಾವು ಶ್ಲಾಘಿಸ್ತೀವಿ. ಆದರೆ ಈ ಥರ ವರ್ತನೆ, ಬರ್ಬರ ವರ್ತನೆ ಇದ್ದಿದ್ರಿಂದ, ಸ್ಟೇಷನ್ನಲ್ಲಿ ಫೋಟೋ ಇದ್ದಿದ್ರಿಂದ ನಾವು ಹೆಂಗಪ್ಪ ಇವ್ರ ಮೇಲೆ ಫಸ್ಟ್ ಅಕ್ಯೂಸ್ ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಎಲ್ಲ ಹೋಗಿ ನಾನು ಫೋನ್ ಮಾಡಿ ಹೇಳಿದೆ, ಊರವರೆಲ್ಲ ಹೋಗಿ ಗಲಾಟೆ ಮಾಡಿದ್ದಕ್ಕೆ FIR. ಈ FIR ಹಾಕಿಸ್ಕೊಂಡು ನಿರಾಯಾಸವಾಗಿ ಆಶ್ರಮದಲ್ಲಿ ಆರಾಮಾಗಿದ್ದಾರೆ. ಬಂದು ಎನ್ಕ್ವೈರಿ ಮಾಡ್ತಾ ಇಲ್ಲ. ಮಾತಾಡ್ರಿ ಶ್ರೀನಿವಾಸ್ ಹೋಗ್ರಿ ಸರ್, ನಾವು ಕರೆಸ್ತೀವಿ,
ಆಕ್ಷನ್ ತಗೊಂತೀವಿ. ಯಾವಾಗ ಕಟ್ಸೋದು, ಯಾವಾಗ ಆಕ್ಷನ್ ತಗೊಳೋದು? ಸ್ವಾಮೀಜಿ ಮೇಲೆ ಮಾಡಿದ್ದೀವಿ FIR ಅಂತಾರೆ. ಎಸಗಿದವ್ರು ಯಾರಾದರೂ ಸರಿ. ಅದಕ್ಕೆ ನಾವು ಇದು ಸ್ವಾಮೀಜಿ ಮೇಲೆ FIR ಮಾಡಿದ್ರು. ಸ್ವಾಮೀಜಿ ವೀರಪ್ಪನ